ನಾವೆಲ್ಲ ಕೂಡ ಉತ್ತಮ ಪ್ರಜೆಗಳಾಗಿ ನಾನು ಕೂಡ ಈ ಮಹಾನಗರ ಹಾದಿಯಲ್ಲಿ ನಿಲ್ಲಿಸಲಿಕ್ಕೆ ಈ ಬಂಗಾರಪೇಟೆ ತಾಲೂಕನ್ನ ಸಮಗ್ರವಾದ ಅಭಿವೃದ್ಧಿ ಮಾಡಲಿಕ್ಕೆ ಈ ಬಂಗಾರ ತಾಲೂಕಲ್ಲಿ ಇವತ್ತು ಈ ವರ್ಷ ಯಾರೂ ಕೂಡ ವಾಸದ ಮನೆಯಲ್ಲಿ ಇರಬಾರದು ಅಂತ ಹೇಳಿ ಈ ಒಂದು ತಾಲೂಕಿನ ಬಡವರಿಗೆ 10,000 ನಿವೇಶನ ಹಂಚುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಇದರೊಟ್ಟಿಗೆ ಹೊಸದಾಗಿ ಇವತ್ತು ನಮ್ಮ ಕಾರ್ಮಿಕರ ಹಾಸ್ಟೆಲ್ ಕೂಡ ಇವತ್ತು ಕಾರ್ಮಿಕರ ಹಾಸ್ಟೆಲ್ 35 ಕೋಟಿ ವೆಚ್ಚದಲ್ಲಿ ಇವತ್ತು ಎಳೆ ಸಂದರ್ಭದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ 6 ಕೋಟಿ ರೂಪಾಯಿಯಲ್ಲಿ ಇಲ್ಲಿ ದೇಶದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಇವತ್ತು ಇಂಡೋರ್ ಸ್ಟೇಡಿಯಂ ತಯಾರಾಗ್ತಾ ಇದೆ, ರಂಗಮಂದಿರ ತಯಾರಾಗ್ತಾ ಇದೆ, ಬಿಇಒ ಆಫೀಸ್ ತಯಾರಾಗ್ತಾ ಇದೆ, ಈ ತಾಲೂಕು ಪಂಚಾಯತ್ ತಯಾರಾಗ್ತಾ ಇದೆ, ಕನ್ನಡ ಭವನ ಆಗ್ತಾ ಇದೆ, ಅಂಬೇಡ್ಕರ್ ಭವನ ಆಗ್ತಾ ಇದೆ, ಪುರಸಭೆ ಭವನ ಆಗ್ತಾ ಇದೆ, ನಗರಸಭೆ ಭವನ ಆಗ್ತಾ ಇದೆ. ಇವೆಲ್ಲದರೊಟ್ಟಿಗೆ ನಗರ ನನ್ನ ವ್ಯಾಪ್ತಿಯಲ್ಲಿ ಇವತ್ತು ವರದಾಪುರ ಬಳಿ 100 ಎಕರೆ, ಎಳೆ ಸದನ ಬಳಿ 100 ಎಕರೆ, 200 ಎಕರೆ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇದ್ದೇನೆ. ಯಾಕಪ್ಪ ಅಂದ್ರೆ ನನ್ನ ಭಾಗ ಜನರಿಗೆ ಉದ್ಯೋಗ ಕೊಡಬೇಕಲ್ಲ, ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕಲ್ಲ, ಇವತ್ತು ವಿದ್ಯಾಭ್ಯಾಸ ಮಾಡತಕ್ಕಂಥ ಕೈಗಳಿಗೆ ಕೆಲಸ ಕೊಡಬೇಕಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ಅವರಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದಾಕಾಲ ನಿಮ್ಮೊಟ್ಟಿಗಿದ್ದೇನೆ. ಬಹುಶಃ ಈ ಬಂಗಾರಪೇಟೆ ಇತಿಹಾಸ ನೋಡಿದಾಗ 13 ವರ್ಷಗಳ ಕಾಲ ಈ ಹುದ್ದೆ ಅಲಂಕರಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿ ನನ್ನನ್ನು ಇವತ್ತು 3 ಬಾರಿ ಆಯ್ಕೆ ಮಾಡಿ 13 ವರ್ಷಗಳ ಕಾಲ ಗಣರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಶೀರ್ವಾದ ಮಾಡಿದಿರಿ. ನಾನು ಪ್ರತಿಯೊಬ್ಬರ ಪಾದ ಕಮಲಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಸದಾಕಾಲ ಕೂಡ ನನ್ನ ಜೀವನ ಪರ್ಯಂತ ಕೂಡ ನಾನು ಈ ಭಾಗದ ಸೇವಕರಾಗಿ, ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ, ಅದರ ಮೇಲೆ ಗೌರವ ಇಟ್ಟು ಹೇಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ಕೂಡ ನನಗೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅಧ್ಯಕ್ಷರ ಭಾಷಣವನ್ನು ಕೊಟ್ಟು 2 ಮಾತುಗಳ ಅವಕಾಶವನ್ನು ತಾಲೂಕು ಆಡಳಿತಕ್ಕೆ ವೇದಿಕೆ ಇರ್ತಕ್ಕ ಎಲ್ಲರೂ ಕೂಡ ನನ್ನ ನಮನವನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.